ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವಿನ ಪ್ರಾರ್ಥನೆಯಲ್ಲಿ ಕರ್ತನು ತಿರುಗೊಮ್ಮೆ ನಮ್ಮನ್ನು ಕರೆದು ತಂದಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸದಿಂದ ಅವನ ಸಬ್ಜೆಕ್ಟ್ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವೆ. ಈಸಾಕನ ಜೀವಿತದಲ್ಲಿ ನಡೆದಂತಹ ಘಟನೆ. ಈಸಾಕನು ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟಿದ್ದಾನೆ. ಆದರೆ ಅದನ್ನ ಜೀವಿತದಲ್ಲಿ ಯಾವ ಒಂದು ಪರೀಕ್ಷೆ ಬರ್ತಾ ಇದೆ, ಎಸೆಕ್ ಎನ್ನುವಂತ ಪರಿಸ್ಥಿತಿ ಬರ್ತಾ ಇದೆ. ಹಲ್ಲೆಲೂಯಾ. ಎಸೆಕ್ ಎನ್ನುವಂತ ಪರೀಕ್ಷೆ ಏನದು? ಬಾವಿಯನ್ನು ತೋಡೋದು. ಆದರೆ ಎಸೆಕ್ ಎನ್ನುವಂತ ಪದದ ಅರ್ಥ ಏನೋ ನೋಡು, ಸಿಟ್ಟು, ಕೋಪ ಇರೋರು, ಸಿಟ್ಟುಗೂರರು, ಜಗಳ ಮಾಡುವವರು ಆತನ ಮುಂದೆ ಬರ್ತಾ ಇದೆ. ಜಗಳ ಮಾಡೋರು ಆತನ ಮುಂದೆ. ಜಗಳ ಮಾಡೋರು ಎಲ್ಲಿಲ್ಲ? ಎಲ್ಲ ಕಡೆ ಇದ್ದಾರೆ. ಮನೆಯಲ್ಲಿದ್ದಾರೆ, ಉದ್ಯೋಗದ ಸ್ಥಳದಲ್ಲಿ, ರೋಡಲ್ಲಿ, ರಿಕ್ಷಾದಲ್ಲಿ, ಬಸ್ಸಲ್ಲಿ, ಗಾಡಿಯಲ್ಲಿ ಹೋಗ್ಬೋದು, ಟೂ ವೀಲರ್, ನಮ್ಮ ಗಾಡಿಯಲ್ಲಿ ನಾವು ಹೋಗ್ಬೋದು. ಎಲ್ಲ ಕಡೆ ಈ ಎಸೆಕ್ ಅನ್ನುವಂತ ಒಂದು ತಲೆಮಾರಿನವರಿದ್ದಾರೆ. ಇವರು ಇರುವಾಗ ಏನ್ ಮಾಡ್ಬೇಕು? ಈ ಈಸಾಕನ ರೀತಿಯಲ್ಲಿ ನಾವು ತಾಳ್ಮೆಯಿಂದ ಅವರನ್ನ ಜಯಿಸಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ತಾಳ್ಮೆಯಿಂದ ಈಸಾಕನ್ನು ಜಯಿಸ್ತಾ ಇದ್ದಾನೆ. ಆತನು ಜಯಿಸಿ ತನ್ನ ಕೆಲಸದಲ್ಲಿ ಆತನು ಮುಂದೆ ಹೋಗ್ತಾ ಇದ್ದಾನೆ. ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ತನ್ನ ಕೆಲಸ ಏನು? ಬಾವಿ ತೋಡೋದು ಕೆಲಸ. ಆದ್ರೆ ಇನ್ನೊಂದು ಕಡೆ ಏನಂದ್ರೆ, ಒಂದು ಕಡೆ ಬೆಳೆ ಬೆಳೆದಿದ್ದಾನೆ, ನೀರು ಬೇಕು. ಮೊದಲ ದಿನವಾರ ನೀರಿತ್ತಂದ್ರೆ ಅವನ ಶ್ರೀಮಂತ ಅನ್ನೋ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕಂತಂದ್ರೆ ಅಲ್ಲಿ ನೀರು ಸಿಕ್ತು ಅಂತಂದ್ರೆ, ಆ ಸ್ಥಳದಲ್ಲಿ, ಆ ಮರುಭೂಮಿ ಪ್ರದೇಶದಲ್ಲಿ ನೀರು ಸಿಕ್ತು ಅಂತಂದ್ರೆ ದೊಡ್ಡ ವಿಷಯ, ಸಂತೋಷದ ವಿಷಯ. ಈಗ ಆಸ್ತಿ ಅಂತಸ್ತು ಇದ್ದಾಗ, ಅಂಬಾನಿ ಇದ್ದಾಗ ಆ ಸಮಯದಲ್ಲಿ ನೀರು ಸಿಕ್ತು. ಈಗ ಏನು ಸಿಗಬೇಕು? ಪೆಟ್ರೋಲ್ ಸಿಗ್ಬೇಕು. ಈಗ ಆ ಥರ ಆಗ್ಬೇಕು. ಅಂದ್ರೆ ಪೆಟ್ರೋಲ್ ಸಿಕ್ಕಿದವರು ಈಗ ಎಲ್ಲ ಗೇಮ್ ಆಡ್ತಾ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ, ಅವ್ರ ಬಾವಿಗಳನ್ನು ಇಟ್ಕೊಂಡು. ಸೊ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಒಂದು ದಿವಸ ಅದಕ್ಕೂ ಕೂಡ ಕೂತು ಬರುತ್ತೆ. ಆಗ ಕೂತು ಬರುವಂತ ಸಂದರ್ಭದಲ್ಲಿ ದೇವರೇ ಅಂತ ಅನ್ಕೊಂಡು ಹೋಗ್ತಾರೆ ಅವರು. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿದ್ದ ವಿಚಾರ, ಇಲ್ಲಿ ನೀರು ಯಾರಿಗೆ ಬೇಕಾಗಿದೆ? ಈ ಸಾಕನಿಗೆ ಬೇಕಾಗಿದೆ. ತನ್ನ ದನ ಕುರಿಗಳಿಗೆ, ತನ್ನ ಇರುವಂತ ಬೆಳೆದಂತ ಬೆಳೆಗಳಿಗೆ, ಎಲ್ಲದಕ್ಕೂ ನೀರು ಬೇಕಾಗಿದೆ. ಆ ನೀರು ಸಿಗ್ತಾ ಇದೆ. ಆದ್ರೆ ಸಿಕ್ಕಿದ್ದನ್ನ ಏನ್ ಮಾಡ್ತಾ ಇದ್ದಾರೆ ಶತ್ರುಗಳು? ಮುಚ್ಚಾಕ್ತಾ ಇದ್ದಾರೆ, ಇಲ್ಲಾಂದ್ರೆ ನಮ್ದು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಮಾಡಿದಂತ ಬಾವಿಗೆ ಅವ್ರೇನ್ ಹೇಳಿದ್ದಾರೆ? ಅವರು ನಮ್ದು ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಏನ್ ಮಾಡ್ಕೊಂಡು ಬರ್ತಾ ಇದ್ದಾರೆ? ಎಸೆಕ್ ಅನ್ನ ತೋರಿಸ್ತಾ ಇದ್ದಾರೆ. ಇದು ಜಗಳವನ್ನ ಆಡಿಕೊಂಡು ಈಸಾಕನ ಮುಂದೆ ಬಂದಾಗ ಈಸಾಕನ ಏನ್ ಮಾಡ್ತಾನೆ? ಅವನಿಗೆ ಆಸ್ತಿ ಕೊಟ್ಟಿದೆ, ಅವನ ತಂದೆಗೆ ಆಸ್ತಿ ಕೊಟ್ಟಿದೆ, ಆತನಿಗೆ ಗೊತ್ತಿದೆ. ಖಾಲಿ 30-40 ಸೈಟ್ ಅಲ್ಲ, 50-30 ಸೈಟ್ ಅಲ್ಲ ಅವನಿಗೆ ಕೊಟ್ಟಿರೋದು. ಇಡೀ ಭೂಲೋಕವನ್ನೇ ಅವ್ರಿಗೆ, ನೀನು ಕಾಲಿಟ್ಟ ಜಾಗವನ್ನ ನಿನಗೆ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡು ಯಾರಿಗೆ ಬರ್ಕೊಟ್ಟಿದ್ದಾರೆ ದೇವರು? ಅಬ್ರಾಹ್ಮನಿಗೆ ಕೊಟ್ಟಿದೆ. ಅಬ್ರಾಹ್ಮನ ಸ್ವಾಸ್ಥ್ಯವನ್ನ ಯಾರು ಅನುಭವ ಮಾಡ್ತಾರೆ? ಈಸಾಕನ ಅನುಭವ ಮಾಡ್ತಾರೆ. ಈ ಎರಡನೇದಕ್ಕೆ ಹೋಗ್ತಾ ಇದ್ದಾನೆ. ಆದಿಕಾಂಡ 26ನೇ 21ನೇ ವಚನದಲ್ಲಿ, ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಈಗ ಇದು ಕೇವಲ ಜಗಳವಾಡಿದರೆ ಹೌದು, ಆದರೆ ಜಗಳದ ಹಿಂದೆ ಇನ್ನೊಂದು ಕಾರಣ ಇದೆ. ಏನಂತಂದ್ರೆ, ಅದನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಈ ಸಿಟ್ನವನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಎಲ್ಲಿ ನೋಡ್ತೇವೆ ಸಿಟ್ನವನ್ನು? ಹೊಸ ಒಡಂಬಡಿಕೆಯಲ್ಲಿ. ಸಿಟ್ನವನ್ನು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ನೋಡ್ತೇವೆ? ಹಲವು ಕಡೆ ನೋಡ್ತೇವೆ. ಆದ್ರೆ ಪ್ರಾಮುಖ್ಯವಾಗಿ ನಾವು ಪದೇ ಪದೇ ಓದುವಂತ ಒಂದು ವಾಕ್ಯ ಇದೆ. ಗಲಾತ್ಯ 5ನೇ 19ನೇ ವಚನದಲ್ಲಿ ಅಲ್ಲಿ ನಾವು ಓದುವಾಗ 1, 2, 3, 4, 5, 6ನೆಯ ಪದ ನೋಡಿ ಗಮನಿಸಿದ್ರೆ, ಅಂದ್ರೆ ಶರೀರವಾದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಡನ, ವಿಗ್ರಹಾರಾಧನೆ, ಮಾಟ. 5 ಆಯ್ತು. 6ನೇದು ಯಾವುದಿದೆ? ಹಾಗೆ ತಾನೆ. ಹಲ್ಲೆಲೂಯಾ. ಹಾಗೆ ಅಂದ್ರೆ ದ್ವೇಷ, ರಿವೆಂಜ್. 12 ವರ್ಷ ದ್ವೇಷ ಅಂತ ಅನ್ಕೊಂಡೆಲ್ಲ ಹೇಳ್ತಾರಲ್ಲ ಲೋಕದಲ್ಲಿ. ಆ ರೀತಿಯ ಬುಸ್ಸುಗುಡುವಂತ ದ್ವೇಷ, ಬುಸ್ಸುಗುಡುವಂತ ದ್ವೇಷ. ಈ ದ್ವೇಷಕ್ಕೆ ಏನಾಗ ಗೊತ್ತಾ? ಏನ್ ಜ್ಞಾನ ಇರೋದಿಲ್ಲ ಅಂತಂದ್ರೆ, ಈ ನಾವು ಏನಂತಂದ್ರೆ ಕೆಲವು ಬಾರಿ ನುಂಗೋದು ಎಲ್ಲ ಮಟ್ಟಿಗೆ ಹಾವು ನುಂಗುತ್ತೆ ಅಂದ್ರೆ ತನ್ನ ಬಾಲವನ್ನೇ ಅದು ನುಂಗ್ತಾ ಇರುತ್ತಂತೆ ದ್ವೇಷದಿಂದ.
ನುಗ್ತಾ ನುಗ್ತಾ ತನ್ನ ಬಾಡಿನೇ ನಾನು ನುಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನುಗ್ತಾ ನುಗ್ತಾ ತನ್ನ ಬಾಡಿನೇ ತಾನು ನುಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅದೇ ರೀತಿ ದ್ವೇಷ ಅನ್ನೋದು ಇದೆಯಲ್ಲ, ಒಂದು ಸಾರಿ ನಮ್ಗೆ ಯಾರಾದರೂ ನೋವು ಕೊಟ್ಟರು ಅವನಿಗೆ ಒಂದು ದಿವಸ ನಾನು ತೀರಿಸ್ತೀನಿ, ನನ್ಗೆ ಸಮಯ ಬಂದಾಗ ಅವನನ್ನ ಮಾತ್ರ ನಾನು ಬಿಡೋದಿಲ್ಲ, ನಾನು ಕಾಯ್ತಾ ಇದ್ದೀನಿ ಅವನಿಗೆ ಅನ್ನೋ ರೀತಿಯಲ್ಲಿ ಒಂದು ಆಲೋಚನೆ ನಮ್ಮ ಹೃದಯದಲ್ಲಿ ಇದೆಯಲ್ಲ, ಆ ಆಲೋಚನೆ ಇದೆಯಲ್ಲ, ನಮ್ಮನ್ನ ಯಾರನ್ನ ಹಾಳು ಮಾಡುತ್ತೆ? ಅದು ಅವ್ರನ್ನ ಹಾಳು ಮಾಡೋದಿಲ್ಲ, ನಮ್ಮನ್ನೇ ಹಾಳು ಮಾಡುತ್ತೆ. ನಮ್ಮ ಆರೋಗ್ಯವನ್ನು ಕೆಡಿಸುತ್ತೆ, ನಮ್ಮ ಕೆಲಸಗಳನ್ನ ಕೆಡಿಸುತ್ತೆ. ನಮ್ಮ ಕೆಲಸಗಳು, ಸೆಕ್ಟರ್ಗಳು, ನಮ್ಮ ಕ್ಷೇತ್ರಗಳು ಬೇರೆ ಇರುತ್ತೆ. ಆದ್ರೆ ಏನ್ ಮಾಡ್ತೀವಿ? ಅವನನ್ನ ಕೆಡಿಸೋದಕ್ಕೋಸ್ಕರ, ಅವನ ಫೀಲ್ಡ್ಗೆ ಇದ್ದು ಅವನನ್ನ ನಾಶ ಮಾಡೋದಕ್ಕೋಸ್ಕರ ಮುಂದಾಗ್ತೇವೆ. ಇದು ವ್ಯಾಪಾರದಲ್ಲಿ ಬಹಳ ಸರ್ವೇ ಸಾಮಾನ್ಯ ಇರುವಂಥದ್ದು, ಮತ್ತು ಸ್ಥಾನಮಾನಗಳಲ್ಲಿ ಕೂತಿರೋರ ಮಧ್ಯದಲ್ಲಿ ಇರುವಂತ ಸರ್ವೇ ಸಾಮಾನ್ಯ. ಇನ್ನೂ ಏನಂತಂದ್ರೆ ಈಗ ಸ್ಟೂಡೆಂಟ್ಗಳ ಮಧ್ಯದಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವನು ಜಾಸ್ತಿ ಮಾರ್ಕ್ಸ್ ತೆಗೆದ, ನಾನು ತೆಗೆದು ತೋರಿಸ್ತೀನಿ. ಇದೆಯಾ ದ್ವೇಷ ರಾಜಕೀಯದಲ್ಲಿ ಇಲ್ವಾ? ಈ ಸಾರಿ ಗೌರ್ಮೆಂಟ್ ಬಂದ್ರೆ ಅವ್ರಿಗೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಆದ್ರೆ ನೆಕ್ಸ್ಟ್ ಟೈಮ್ ಅವ್ರು ಇನ್ನೊಬ್ರು ಬಂದಾಗ ಇವ್ರಿಗೆ ಅವ್ರ ಜೈಲು, ಈ ಗೌರ್ಮೆಂಟ್ ಬಂದಾಗ ಅವನ್ನ ಜೈಲಿಗೆ ಕಳಿಸಿದ್ರು, ಇನ್ನೊಂದು ಗೌರ್ಮೆಂಟ್ ಬಂದಾಗ ಇವನ್ನ ಜೈಲಿಗೆ ಕಳಿಸಿದ್ರು. ಈ ರೀತಿಯಲ್ಲಿ ಬಡವಾಗಿರೋದು ಯಾರು? ಬಡವರಾಗಿರೋದು ಯಾರು? ಜನ. ಇವರು ಜೈಲಾಟಕ್ಕೆ, ಕಾರಾಗೃಹದ ಆಟಕ್ಕೆ, ಇವರಲ್ಲೇ ಇಬ್ರು ಹೋಗಿ ಕುತ್ಕೊಂಡು ಕಾರಾಗೃಹದಲ್ಲಿ ಆಟ ಆಡ್ಬೋದಿತ್ತು. ಆದ್ರೆ ಹೊರಗಡೆ ಬಂದು ಒಬ್ಬರೊಬ್ಬರನ್ನ ಜೈಲಿಗೆ ಹಾಕ್ಬಿಟ್ಟು ಕಷ್ಟಪಡ್ತಿರೋದು ಯಾರಾಗಿರೋದೆ? ಜನ ಆಗಿದೆ. ಇದು ನಮ್ಮ ದೇಶದ ಪರಿಸ್ಥಿತಿಯಾಗಿದೆ. ಅದಕ್ಕೋಸ್ಕರವಾಗಿ ನಾವೊಂದು ಇವತ್ತಿನ ದಿವಸ ಏನು ಈ ಈಸಾಕನ ವಿರುದ್ಧವಾಗಿ, ಈಸಾಕನ ಕೆಲಸಕ್ಕೆ ಅಡ್ಡಿ ಬರ್ತಾ ಇದೆ ನೋಡುವಾಗ, ಸಿಟ್ನ ಅಂದ್ರೆ ಹಗೆತನ, ದ್ವೇಷ ಎಂದು ನೋಡ್ತೇವೆ. ಇದನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಎಜ್ರನ ಪುಸ್ತಕಕ್ಕೆ ಹೋಗೋಣ. ಎಜ್ರನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ ಏನ್ ಬರೆಯಲ್ಪಟ್ಟಿದೆ? ಈ ಎಜ್ರನ ಕಾಲದಲ್ಲಿ ಆಲಯವನ್ನ ಕಟ್ಟುವುದಕ್ಕೆ ಪರ್ಮಿಷನ್ ಕೊಟ್ಟಂತ ರಾಜ ಯಾರು? ಪರ್ಮಿಷನ್ ಕೊಟ್ಟಂತ ರಾಜ ಯಾರು? ಅದಕ್ಕಿಂತ ಮುಂಚೆ ಒಬ್ಬ ರಾಜ ಬರ್ತಾನೆ. ಎಜ್ರನ ಕಾಲದಲ್ಲಿ ಇಸ್ರೇಲ್ ಯಹೂದಿಗಳಿಗೆ ಮತ್ತು ಎಜ್ರನಿಗೆ ಆಲಯವನ್ನ ಕಟ್ಟರಿ ಅನ್ಕೊಂಡು ಕಳುಹಿಸಿದಂತ, ಎಲ್ಲ ನಾನು ನೋಡ್ಕೊತೀನಿ, ಎಲ್ಲ ನಿಮ್ಗೆ ಬೇಕಾದದನ್ನು ಕೊಡ್ತೀನಿ, ಆಲಯದ ಪರಿಶುದ್ಧ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿ, ಆಲಯದ ಚಿನ್ನ ಬೆಳ್ಳಿಗಳನ್ನು ತೆಗೆದುಕೊಂಡು ಹೋಗಿ ಕಟ್ಟಿ ತಂದ್ಕೊಂಡು ಹೇಳಿದಂತ ರಾಜ ಯಾರು? ಕೊರೇಷನ ನೋಡ್ತೇವೆ. ಕೊರೇಷನು ಪರ್ಮಿಷನ್ ಕೊಟ್ಟು ಕಳಿಸ್ತಾನೆ. ಆದ್ರೆ ಕೊರೇಷನ ಕಾಲಾಂತರದಲ್ಲಿ ಒಬ್ಬ ರಾಜ ಬರ್ತಾನೆ, ಅವನ ಹೆಸರು ಅಶ್ವೇರೋಷನ ಎಂದು ನಾವು ನೋಡ್ತೇವೆ. ಪರ್ಮಿಷನ್ ಕೊಟ್ಟಿದ್ದು ಕೊರೇಷನು, ಕಾಲಾಂತರದಲ್ಲಿ ಅಶ್ವೇರೋಷನ. ಆದ್ರೆ ಆಲಯ ಕಟ್ಟಿ ಮುಗಿದಿರ್ಲಿಲ್ಲ. ಆಲಯ ಕಟ್ಟುವುದಕ್ಕೆ ಕೊರೇಷನ ಕಾಲ ಪ್ರಾರಂಭವಾಯ್ತಷ್ಟೇ. ಆವಾಗ ಏನಾಗುತ್ತೆ? ಒಬ್ಬ ದ್ವೇಷ, ಈ ಸಿಟ್ನ ಎನ್ನುವಂತ ಜನಾಂಗ ಅಲ್ಲಿ ಬರ್ತಾ ಇದೆ. ಈ ಸಿಟ್ನ ಎಂಬ ಜನಾಂಗದವರು ಏನ್ ಮಾಡ್ತಾ ಇದ್ದಾರೆ? ಅಶ್ವೇರೋಷನ ಆಳ್ವಿಕೆಯ ಪ್ರಾರಂಭದಲ್ಲಿ ಅವರು ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ವಾಸಿಸುವವರಿಗೆ ವಿರೋಧವಾಗಿ ಆಪಾದನ ಪತ್ರವನ್ನು ಬರೆದರು. ಏನಂತ ಆಪಾದನ ಪತ್ರವನ್ನು ಬರೆದಿದ್ದಾರೆ? ಏನಂತ ಆಪಾದನ ಪತ್ರವನ್ನು ಬರೆದಿದ್ದಾರೆ? ಕೊರೇಷನ ಕಾಲದಲ್ಲಿ ಏನ್ ನಡೀತಾ ಇದೆ? ಒಂದು ಸುರುಳಿಯನ್ನು ಬರೆದು ಈ ಹೆಸರನ್ನ ಕೈಯಲ್ಲಿ ಕೊಟ್ಟು ಆಲಯವನ್ನು ಕಟ್ಟರಿ ಅಂತ ಅನ್ಕೊಂಡು ಕಳಿಸಿರ್ತಾರೆ. ಆದ್ರೆ ಅದರದ ಪ್ರತಿ ಯಾರ ಜೊತೆ ಇರುತ್ತೆ? ಹೆಸರಿನ ಕೈಯಲ್ಲಿ ಇರುತ್ತೆ. ಒಂದು ಪ್ರತಿ ಯಾರ ಕೈಯಲ್ಲಿ ಇರುತ್ತೆ? ಆ ರಾಜ ಯಾರು ಮೇನ್ ಗವರ್ಮೆಂಟ್ ಇರುತ್ತೋ ಆ ಕೈಯಲ್ಲಿ ಇರುತ್ತೆ. ಆದ್ರೆ ಆ ಒಂದು ಕಾಲಾಂತರದಿಂದ ಇವರು ಅದರ ಶತ್ರುಗಳು ಕಾಯ್ತಾ ಇರ್ತಾರೆ. ರಾಜ ಪರ್ಮಿಷನ್ ಕೊಟ್ಟಿದ್ದಾನೆ, ಈ ಗವರ್ಮೆಂಟ್ ಹೋಗಿ, ಗವರ್ಮೆಂಟ್ ಹೋದ ನಂತರ ಇನ್ನೊಂದು ಗವರ್ಮೆಂಟ್ ಬರುವಾಗ, ಅಂದ್ರೆ ಇನ್ನೊಂದು ರಾಜ ಬರುವಾಗ ನಾವು ಇದನ್ನ ಏನ್ ಮಾಡೋಣ? ತಿರುಗಿಸೋಣ, ಇದರ ವಿರೋಧವಾಗಿ ಅಬ್ಜೆಕ್ಷನ್ ತರೋಣ. ಅದೇ ರೀತಿಯಲ್ಲಿ ಇವರು ದ್ವೇಷವನ್ನ ಇಟ್ಟು ಯಹೂದಿಗಳ ವಿರುದ್ಧವಾಗಿ, ಈ ದೇವ ಜನರ ವಿರುದ್ಧವಾಗಿ ದ್ವೇಷವನ್ನು ಇಟ್ಟು ಏನ್ ಮಾಡ್ತಾ ಇದ್ದಾರೆ? ಅಬ್ಜೆಕ್ಷನ್ ಅನ್ನು ತರ್ತಾ ಇದ್ದಾರೆ. ಅವರು ಕಟ್ಟಿಕೂಡುದು ಅಂತ ಅನ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆವಾಗ ಅಂದಿನ ಪಾರಸಿಯ ರಾಜನಾದ ದಾರ್ಯಾವೆಷನ ಆಳ್ವಿಕೆಯ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು 24ನೇ ವಚನದಲ್ಲಿ ನೋಡುವಾಗ ಅವರು ಅಬ್ಜೆಕ್ಷನ್ ತಂದಿದ್ದು 6ನೇ ವಚನದಲ್ಲಿ ಅಶ್ವೇರೋಷನ ಕಾಲದಲ್ಲಿ. ಅಶ್ವೇರೋಷನ ಕಾಲದಲ್ಲಿ ಆ ಒಂದು ಕೆಲಸ ನಿಂತೋಗುತ್ತೆ. ನಿಂತೋದ ನಂತರ 24ನೇ ವಚನದಲ್ಲಿ
ಇವನು ದರ್ಯಾವೇಶನು ರಾಜ್ಯದ ಮೇಲೆ ಆಳ್ವಿಕೆ ಬರೋ ತನಕ ಆ ಕೆಲಸ ನಿಂತೋಗಿರುತ್ತೆ. ಆದ್ರೆ ಕೆಲಸ ನಿಂತೋದ ನಂತರ ಏನ್ ಮಾಡ್ತಾರೆ? ಹೆಸರಿನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಮತ್ತೆ ಯೆಹೋಶುವ ಮತ್ತೆ ಈ ಚಾದೋಕನು, ಯಾಜಕನಾದ ಚಾದೋಕನು, ಯೆಹೋಶುವನು ಮತ್ತೆ ಇನ್ನೊಬ್ಬ ವ್ಯಕ್ತಿ, ಆತನ ಹೆಸರಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ಹೆಸರದು ನೋಡ್ರಿ, ಅದು 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಏನ್ ಹೆಸರಿದೆ? ಹಗ್ಗಾಯ ಮತ್ತೆ ಜಕಾರ್ಯನು ಯೆಹೋಶುವನು ಸೇರಿ ಮತ್ತೆ ಆಲಯ ಕಟ್ಟುವುದಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಮತ್ತೆ ಅಬ್ಜೆಕ್ಷನ್ ಮಾಡ್ತಾರೆ. ಎಜ್ರನ ಪುಸ್ತಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಗಮನಿಸೋಣ. ಆ ಸಮಯದಲ್ಲಿ ಹೊಳೆಯ ಈಚೆಯ ಪ್ರದೇಶಗಳ ಅಧಿಪತಿಯಾದ ತೆತ್ತೇನೆಯು ಶತರ್ಭೋಜನೆಯು ಅವರ ಜೊತೆಗಾರರು ಅವರ ಬಳಿಗೆ ಬಂದು ಅವನನ್ನು, ಈ ಅಸ್ಥಿವಾರವನ್ನು ಸರಿಪಡಿಸಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ಕೇಳಿದ ಮೇಲೆ ಕಟ್ಟಡವನ್ನು ಕಟ್ಟಿಸುವವರ ಹೆಸರುಗಳಾವೆಂದು ವಿಚಾರಿಸಿದರು. ಯೆಹೂದ್ಯರ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ ತಾವು ಇದರ ವಿಷಯವಾಗಿ ದಾರ್ಯಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುವೆವೆಂದು ಹೇಳಿ 2ನೇ ಸಾರಿ ಅಬ್ಜೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಆಲಯವನ್ನು ಕಟ್ಟುವುದಕ್ಕೆ 2ನೇ ಸಾರಿ ಅಬ್ಜೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಅನ್ನು ಮಾಡಿದ ನಂತರ ಎಜ್ರ 6ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಏನಪ್ಪ ಇನ್ವೆಸ್ಟಿಗೇಷನ್? ವಾದ ಏನು? ಯಹೂದಿಗಳ ವಾದ ಏನು ಮತ್ತು ಈ ವಿರೋಧಿಗಳ ವಾದ ಏನು? ಈ ವಿರೋಧಿಗಳ ವಾದ ಏನು ಅಂತಂದ್ರೆ, ಆ ಒಂದು ಸ್ಥಳದಲ್ಲಿ ಕಟ್ಟಬಾರದು, ಮಗ ಕಟ್ಟಿದ್ರೆ ಅವರು ಬಲಿಷ್ಠವಾಗಿ ನಿಲ್ತಾರೆ, ನಾಳೆ ದಿವಸ ರಾಜನ ವಿರುದ್ಧವಾಗಿ ದಂಗೆ ಹೇಳ್ತಾರೆ, ಮತ್ತು ಅವರು ಕಪ್ಪ ಕೊಟ್ಟುಕೊಂಡು ಜೀವನ ಮಾಡ್ತಿದ್ದವರು ಅವರನ್ನ ಹಂಗೆ ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ಬಿಡಬಾರದು ಅನ್ನೋದ ವಿರೋಧಿಗಳ ವಾದ. ಇಲ್ಲಿ ತಮ್ಮ ಪರವಾಗಿ ವಾದ ಮಾಡ್ತಿರುವ ಇಸ್ರೇಲ್ ಯಹೂದಿಗಳ ವಾದ ಏನಂದ್ರೆ, ನಾವು ಆ ರೀತಿ ಮಾಡಿದವರಲ್ಲ, ಇದು ಸ್ಥಳ ನಮ್ಮದು, ನಾವು ಈ ಒಂದು ಸ್ಥಳದಲ್ಲಿ ಆಲಯವನ್ನು ಕಟ್ಟುವುದಕ್ಕೆ ನಮಗೆ ಅವಕಾಶ ಕೊಡಬೇಕು. ಈ ಅವಕಾಶವನ್ನು ಯಾರು ಕೊಟ್ಟರು? ಕೊರೇಶನ ಕಾಲದಲ್ಲಿ ಆ ರಾಜ ಕೊಟ್ಟಿದ್ದಾನೆ. ಆ ರಾಜನ ಸುರುಳಿ ನಮ್ಮ ಬಳಿ ಇದೆ, ಆದ್ರೆ ನಿಮ್ ಗವರ್ಮೆಂಟ್ ಬಳಿ ಇಲ್ಲ. ಅದನ್ನ ಹುಡುಕಿಸ್ಬೇಕು, ಅದನ್ನ ಸರ್ಚ್ ಕೊಡಬೇಕು, ಸರ್ಚ್ ವಾರಂಟ್ ಅನ್ನ ಕೊಡಬೇಕು ಅಂತ ಅನ್ಕೊಂಡು ಹೇಳಿ. ತದನಂತರ ನೋಡುವಾಗ ಹುಡುಕಿ ಸಿಕ್ಕದ ಆ ಸುರುಳಿ ಸಿಗುತ್ತೆ. ಸುರುಳಿ ಸಿಕ್ಕಿದಾಗ ಅಲ್ಲಿ ಏನೇ ತೀರ್ಪು ಬರುತ್ತೆ ಅಂತಂದ್ರೆ, ಆ ಅರಸನ ಮುಖಾಂತರವಾಗಿ ದರ್ಯಾವೇಶನ ಏನ್ ಹೇಳ್ತಾನೆ ನೋಡ್ರಿ. ದರ್ಯಾವೇಶನ ಹೇಳುವಂತ ನಾವು ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ಹೋಗುವಾಗ, ನಾವು ನೀತಿಯ ಕಾರ್ಯಗಳನ್ನ ಮಾಡುವಾಗ, ದೇವರ ಕಾರ್ಯಗಳನ್ನ ಮಾಡುವಾಗ, ಅದು ಕುಟುಂಬದ ಮಧ್ಯದಲ್ಲಿ ನಡೆಯುವಂತ ಒಳ್ಳೆ ಕಾರ್ಯ ಆಗಿರ್ಬೋದು, ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ ಇರುವಂತ ಒಳ್ಳೆ ಕಾರ್ಯ ಆಗಿರಬಹುದು, ಸಭೆಯ ಮಧ್ಯದಲ್ಲಿ ನಡೆಯುವಂತ ಒಳ್ಳೆ ಕಾರ್ಯ ಆಗಿರಬಹುದು, ಅಥವಾ ಯಾವ ಒಳ್ಳೆ ಕಾರ್ಯನೂ ಕೂಡ ಕರ್ತನು ಅದಕ್ಕೆ ಯಾವ ರೀತಿಯಲ್ಲಿ ಬೆಂಬಲಿಸ್ತಾನೆ ಅನ್ನೋದನ್ನ ನೋಡ್ರಿ. ಆ ದಾರ್ಯಾವೇಶನಿಗೆ ಯಹೂದಿಗಳು ಯಾರು ಅಂತ ಗೊತ್ತಿಲ್ಲ, ಅವರ ಸಂಸ್ಕಾರ ಏನಂತ ಗೊತ್ತಿಲ್ಲ, ಅವರ ಆಲಯವನ್ನು ಯಾಕೆ ಕಟ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅವರಿಗೆ ಯಾಕೆ ಪ್ರಾಮುಖ್ಯ ಎಂದು ಗೊತ್ತಿಲ್ಲ, ಅವರ ಆಲಯದ ಬಗ್ಗೆ ಆ ಪ್ರಾಮುಖ್ಯ ದೇವರ ಪರಲೋಕ ದೇವರು ಯಾರಿಂದ ಆತನಿಗೆ ಗೊತ್ತಿಲ್ಲ. ಆದ್ರೆ ಮಾತನಾಡುವಂತ ವರ್ಡ್ಗಳನ್ನ ಪದಗಳನ್ನ ಗಮನಿಸೋಣ ಪ್ರಿಯರೇ. ಆಗ ದರ್ಯಾವೇಶನ ಬರೆದು ಕಳಿಸಿದ್ದೇನೆಂದರೆ, ಹೊಳೆಯಾಚೆಯ ಪ್ರದೇಶಗಳ ಅಧಿಪತಿಯಾದ ತೆತ್ತೇನೆ ಮತ್ತು ಶತರ್ಭೋಜನೆ ಈ ಹೊಳೆಯಾಚೆಯಲ್ಲಿ ಇವರ ಜೊತೆಗಾರರಾದ ಅಪಸಕ್ಕ ಮತ್ತು ಇವರಿಗೆ ನೀವು ಅವರ ಗೊಡವೆಗೆ ಹೋಗಬೇಡ್ರಿ. ಹಲ್ಲೆಲೂಯಾ. ಶತ್ರುಗಳಿಗೆ ರಾಜನ ಮುಖಾಂತರವಾಗಿ ಕರ್ತನ ಏನ್ ಹೇಳ್ತಾ ಇದ್ದಾರೆ? ನೀವು ಅವರ ಗೊಡವೆಗೆ ಹೋಗಬೇಡ್ರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಒಳ್ಳೆ ಕಾರ್ಯವನ್ನ ಮಾಡುವಂತ ದೇವರ ಸನ್ನಿಧಾನದಲ್ಲಿರುವಂತ ದೇವ ಜನರಾಗಿರುವ ನಮ್ಮ ಪಕ್ಷದಲ್ಲಿ ಕರ್ತನ ನಿಂತ ಹೇಳ್ತಾ ಇದ್ದೇನೆ, ನಮ್ಮ ಶತ್ರುಗಳಿಗೆ, ದುರಾತ್ಮಗಳನ್ನು ಹೊಂದಿರುವಂತ ವ್ಯಕ್ತಿಗಳಿಗೆ ಕರ್ತನ ಹೇಳ್ತಾ ಇದ್ದೇನೆ, ನೀನು ಅವರ ಗೊಡವೆಗೆ ನೀನು ಹೋಗಬೇಡ. ಯಾಕಂದ್ರೆ ಅವರು ನನ್ನ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನು ಮುಂದುವರೆದಿರುತ್ತೇನೆ. ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ. ಯಹೂದ ದೇಶಾಧಿಪತಿಯು ಯಹೂದ್ಯರ ಹಿರಿಯರು ಇವರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ. ಹಲ್ಲೆಲೂಯಾ. ನಮ್ಮ ಮುಂದೆ ಸಿಟ್ನ ಎಂದು ಅಂದ್ಕೊಂಡು ದ್ವೇಷ ಇಟ್ಕೊಂಡು ಬರುವವರಿಗೆ ಕರ್ತನೆ ಹೇಳ್ತಾ ಇದ್ದೇನೆ, ಏನ್ ಹೇಳ್ತಾ ಇದ್ದೇನೆ? ಅವರಿಗೆ ನೀನು ಅಡ್ಡಿ ಆಗಬೇಡ, ಅವರಿಗೆ ನೀನು ಮುಟ್ಟಬೇಡ, ಅವರನ್ನ ನೀನು ವಿರೋಧವಾಗಿ ಮಾತಾಡಬೇಡ. ಆದರೆ ಯಹೂದ್ಯರ ಹಿರಿಯರು ಇವರೇ ಅದನ್ನು ಆ ಸ್ಥಳದಲ್ಲಿ ಕಟ್ಟಲಿ. ಆ ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೀ ಯಹೂದ್ಯರ ಹಿರಿಯರಿಗೆ ರಾಜನ ಸೊತ್ತಿನಿಂದ, ಅಂದರೆ ಹೊಳೆ ಆಚೆಯ ಪ್ರಾಂತಗಳ
ಕಪ್ಪದಿಂದ ತಡ ಮಾಡದೆ ಎಲ್ಲ ವೆಚ್ಚವನ್ನು ಕೊಡಬೇಕೆಂಬುದಾಗಿ. ಯಹೂದ್ಯರು ಅವರ ಖರ್ಚಿಂದಲ್ಲ, ಯಾರ ಖರ್ಚಿಂದ? ಆ ಒಂದು ದೇಶದ ಕೋಶ ಮತ್ತು ದರ್ಯಾವೇಶರು ಅರ್ಥಶಾಸ್ತ್ರ ಆಳಿದಂತ ಆ ದೇಶದಿಂದ ನಾನು ಖರ್ಚು ಕೊಡ್ತಾ ಇದ್ದೀನಿ, ಅವರು ಕಟ್ಟೋದಕ್ಕೆ ನೀವು ಬಿಡಬೇಕು ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಅನ್ಯ ದೇಶನಾದ ಒಬ್ಬ ರಾಜನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸವೂ ಕೂಡ ನಮ್ಮ ಕೆಲಸಗಳು ಪೆಂಡಿಂಗ್ ಆಗಿದೆಯಾ? ನಮ್ಮ ಕೆಲಸಗಳು ಅಡ್ಡಿಯಾಗಿ ನಿಂತಿದೆಯಾ? ನಮ್ಮ ಸ್ವಾಸ್ಥ್ಯಗಳು ನಮ್ಮ ಕೈಗೆ ಅಡ್ಡಿಯಾಗಿ ನಿಂತಿದೆಯಾ? ಕರ್ತನ ಸನ್ನಿಧಾನದಲ್ಲಿ ನಾವು ನೀತಿವಂತರಾಗಿ ಕರ್ತನ ಸನ್ನಿಧಾನ ಇರುವುದಾದರೆ, ನಮ್ಮ ಪ್ರಯತ್ನಗಳನ್ನ ಪದೇ ಪದೇ ನಾವು ಮುಂದೆ ಮಾಡುತ್ತಾ ಹೋಗೋದಾದ್ರೆ, ಕರ್ತನು ನಮಗೆ ಖಂಡಿತವಾಗಿ ಆ ಸ್ವಾಸ್ಥ್ಯವನ್ನು ನಮಗೆ ಕೊಡ್ತಾನೆ. ಹಲ್ಲೆಲೂಯಾ. ಕರ್ತನು ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನಲ್ಲಿ ಬಲಹೀನತೆ ಇಲ್ಲ, ನಮ್ಮಲ್ಲಿ ಬಲಹೀನತೆ ಇದೆ. ಆ ಬಲಹೀನತೆ ಬಿಟ್ಟು ಹೋದಾಗ ಕರ್ತನ ಸಾನ್ನಿಧ್ಯ ನಮ್ಮ ಒಳಗಡೆ ಬರುತ್ತೆ. ಮುಂದೆ ಹೋಗುತ್ತೆ. ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ, ಇದನ್ನ ಗಮನಿಸಿರಿ, ಪರಲೋಕ ದೇವರ ಸರ್ವಾಂಗ ಹೋಮಗಳಿಗೋಸ್ಕರ ಬೇಕಾದ ಹೋರಿ, ಟಗರು, ಕುರಿಮರಿಗಳನ್ನು, ಗೋಧಿ, ಉಪ್ಪು, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಯೆರೂಸಲೇಮಿನ ಯಾಜಕರು ಹೇಳುವ ಪ್ರಕಾರ ಪ್ರತಿದಿನವೂ ತಪ್ಪದೆ ಒದಗಿಸಿ ಕೊಡಬೇಕೆಂಬುದಾಗಿಯೂ ಆಜ್ಞಾಪಿಸುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಏನ್ ಮಾಡೋದಕ್ಕೂ ಮುಂದೆ ಹೋಗೋದಕ್ಕೂ ನನ್ನಲ್ಲಿ ಹಣ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ನನ್ನಲ್ಲಿ ಯಾವುದೇ ರೀತಿಯ ನನ್ನ ಬೆಂಬಲ ಇಲ್ಲ, ನನಗೆ ಯಾರು ಇದು ಸಹಾಯ ಮಾಡೋರಿಲ್ಲ, ಆಲೋಚನೆ ಹೇಳೋರಿಲ್ಲ. ಆದರೆ ಕರ್ತನ ಹೇಳ್ತಾ ಇದ್ದಾನೆ, ನಿನಗೆ ನಾನಿದ್ದೇನೆ. ಹಲ್ಲೆಲೂಯಾ. ನೀನು ಯಾರ ಕೈ ನಿನಗೆ ವಿರೋಧವಾಗಿ ನಿಂತಿದೆಯೋ ಆ ಕೈಯಿಂದಲೇ, ಆ ಕೈಯ ಮುಖಾಂತರವೇ ನಿನಗೆ ಕೊಡುವ ರೀತಿಯಲ್ಲಿ. ಯಾವುದಕ್ಕೆಲ್ಲ ಕೊಡ್ತಾರಂತೆ? ಈ ನಿನ್ನ ಪ್ರಾರ್ಥನೆ ಮಾಡೋದಕ್ಕೆ ಯಾವ ವ್ಯಕ್ತಿಗಳು ನಿನಗೆ ಬಿಡ್ತಾ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಜಾಗ ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋದಕ್ಕೆ ನಿನಗೆ ಸ್ಥಳವನ್ನ ಕೊಡ್ತೇನೆ, ಆರಾಧನೆ ಮಾಡೋದಕ್ಕೆ ನಿನಗೆ ಸ್ಥಳವನ್ನ ಕೊಡ್ತೇನೆ. ಅಷ್ಟು ಮಾತ್ರವಲ್ಲ, ನೀನು ಆರಾಧನೆ ಆದ್ರಿಂದ ಆತ್ಮಿಕ ಆಹಾರವಾಗಿ ಆತ್ಮಿಕವಾಗಿ ತುಂಬಿಕೊಂಡ ನಂತರ ನಿನಗೆ ಶಾರೀರಿಕವಾಗಿ ನಿನಗೆ ಬಲಹೀನತೆ ಉಂಟಾಗುತ್ತಲ್ಲ, ಶಾರೀರಿಕವಾಗಿ ನಿನಗೆ ಊಟ ಬೇಕಲ್ಲ, ಅದಕ್ಕೂ ಕೂಡ ನಾನು ಒದಗಿಸಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನಂಬಿಕೆ ಇದೆಯಾ ಪ್ರಿಯರೇ? ಹಲ್ಲೆಲೂಯಾ. ಇದಕ್ಕೆಲ್ಲ ನಂಬಿಕೆ ಬೇಕು. ಈ ನಂಬಿಕೆಯನ್ನು ಕರೆನ್ಸಿ ಜಾಬಲ್ಲಿ ಇರೋದಾದ್ರೆ ಇದು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅದು ವರ್ಕ್ ಆಗುವಂತಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಕೇಳುವಂತ ಈ ಮ್ಯಾಟರ್ನ ಹೇಳಿದ ಕೂಡಲೇ ನಾವು ಹೇಳುವಂತ ಪ್ರಶ್ನೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತೀವಿ. ಹೇಗೆ ಸಾಧ್ಯ ಅಂತ ಒಬ್ಬ ವ್ಯಕ್ತಿ ಕೇಳಿದ, ಬಾಯಿ ಹೋಯ್ತು. ಯಾರು? ಜಕರ್ಯ. ಹೇಗೆ ಸಾಧ್ಯ ಅಂತ ಕೇಳ್ದ. ನಾನು ಬಿಳಿಗಡ್ಡೆ ಇಟ್ಕೊಂಡಿದ್ದೀನಿ, ನನ್ನ ಹೆಂಡತಿ ತಲೆ ನೆರೆದು ಹೋಗಿದೆ, ಇದು ಹೇಗೆ ಸಾಧ್ಯ ತಂದ್ಕೊಂಡು ಕೇಳಿದಾಗ ಏನಾಯ್ತು? ನೀನು ಆಗೋ ತನಕ ಅದು ನೆರವೇರುವ ತನಕ ನೀನು ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಬಹಳ ಒಳ್ಳೆಯದು. ನೀನು ಬಾಯಿ ಮುಚ್ಚಿ ಕೂರೋದಿಲ್ಲ, ಅದಕ್ಕೋಸ್ಕರ ನಿನ್ನ ಬಾಯಿನ ಮುಚ್ಚುತ್ತಾ ಇದ್ದೀನಿ, ನಿನ್ನ ಬಾಯಿನ ಮುಚ್ಚುತ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಒಂದನ್ನು ತಿಳಿದುಕೊಂಡ್ರೆ ಪ್ರೇರೆ, ದೇವರ ಮಾತನ್ನ ನಂಬುವಂತ ಅವಶ್ಯಕತೆ ಇದೆ. ದೇವರ ಮಾತನ್ನ ಆ ಒಂದು ಶ್ರೇಷ್ಠವಾದ ನಂಬಿಕೆ ನಮ್ಮಲ್ಲಿ ಇರೋದಾದ್ರೆ ಹೇಗೆ ಸಾಧ್ಯ ಅಂದ್ರೆ ನಿನ್ನ ಮನಸ್ಸಲ್ಲಿ ಕೂಡ ಆಲೋಚನೆ ಮಾಡ್ಬಿಡ. ಯಾಕಂದ್ರೆ ಮನಸ್ಸಿನ ಆಲೋಚನೆ ಕೂಡ ದೇವರಿಗೆ ದೇವ್ರೆ ಮನುಷ್ಯ ಸೇವಕರ ಹತ್ರ ಬಂದು ಹೇಗೆ ಸಾಧ್ಯ ಅಂತ ಬಾಯಲ್ಲಿ ಮಾತು ಬಂದ ನಂತರ ಅರ್ಥ ಆಗುತ್ತೆ. ಸಾರಳು ಇದು ಹೇಗೆ ಸಾಧ್ಯ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬೊಕ್ಕದ್ಲು, ಪರದೆಯ ಹಿಂದೆ ಬೊಕ್ಕದ್ಲು. ಅಬ್ರಾಹ್ಮನಿಗೆ ಗೊತ್ತಿಲ್ಲ, ನಿನ್ನ ಹೆಂಡತಿ ಬೊಂಕದ್ಲು ನೋಡು ಅನ್ಕೊಂಡು ಹೇಳ್ತಾನೆ. ನಾನು ಬೊಂಕಿಲ್ಲ, ನೀವು ಬೊಂಕಿದ್ದುಂಟು ಅಂತ ಅನ್ಕೊಂಡು ಕರ್ತನೆ ಹೇಳೋದು. ನೀನು ಜೋಕ್ ಮಾಡಿದ್ದುಂಟು, ಅದ್ರ ಬಗ್ಗೆ ನಿನ್ನ ಹಾಸ್ಯ ಮಾಡಿದ್ದುಂಟು, ನಿನ್ನ ತಿರಸ್ಕಾರ ವ್ಯಕ್ತಪಡಿಸಿದುಂಟು, ನಿನ್ನ ಡೌಟ್ ಸಂಶಯವನ್ನ ವ್ಯಕ್ತಪಡಿಸಿದುಂಟು. ನಿನ್ನ ಮನಸ್ಸಲ್ಲಿ ಆ ಸಂಶಯದ ಒಂದು ಲೈನ್ ಬಂದಿದ್ದನ್ನು ನಾನು ನೋಡಿದೆ. ಸಂಶಯ ಪಡೋದಕ್ಕೆ ಹೋಗಬೇಡ. ಸಂಶಯ ಪಟ್ರೆ ನೀನು ಅದನ್ನು ಹೊಂದಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನೀನು ಸಂಶಯ ಪಡದೆ ನಂಬಿಕೆಯಿಂದ ನೀನು ಅದನ್ನು ಹೊಂದಿಕೊಂಡೇ ಹೊಂದಿಕೊಳ್ಳುತ್ತೇನೆ ಅನ್ನೋದನ್ನ ಯಾವಾಗ ದೃಢವಾದ ನಂಬಿಕೆ ನಮ್ಮಲ್ಲಿರುತ್ತೋ ಅದನ್ನು ನಾವು ಹೊಂದಿ ತೀರುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಹೊಂದಿ ತೀರುವಂತಹ ನಂಬಿಕೆ ನಮ್ಮಲ್ಲಿ ಇದೆಯಾ ಪ್ರಿಯರೇ? ಹಲ್ಲೆಲೂಯಾ. ನಾವು ಎಷ್ಟು ನಂಬಿಕೆ ವಾಕ್ಯಗಳನ್ನ ಕೇಳಿದ್ರು ಕೂಡ ಸಂದರ್ಭ ಪರಿಸ್ಥಿತಿಗಳು ಬರುವಾಗ ನಾವೇನ್ ಮಾಡ್ತೀವಿ? ಇದು ಹೇಗೆ ಸಾಧ್ಯ ಅಂತ ಕೇಳ್ತೀವಿ. ಅದಕ್ಕೆ ಕರ್ತನ ಹೇಳಿದೆ, ನನಗೆ ಅಸಾಧ್ಯವಾದ ಉಂಟೋ? ನನಗೆ ಅಸಾಧ್ಯವಾದ ಉಂಟೋ? ಅಸಾಧ್ಯವಾದದ್ದು ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲವೂ ಕೂಡ ಸಾಧ್ಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ. ಅವರಾದರೂ ನೋಡ್ರಿ 10ನೇ ವಚನದಲ್ಲಿ, ಅವರಾದರೂ ಪರಲೋಕ ದೇವರಿಗೆ ಸುಗಂಧ ಹೋಮಗಳನ್ನು ಸಮರ್ಪಿಸಿ ರಾಜನ ಮತ್ತು ರಾಜಪುತ್ರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನನ್ನ ಆಯುಷ್ಯಕ್ಕೋಸ್ಕರ, ನನ್ನ ಮಕ್ಕಳ ಆಯುಷ್ಯಕ್ಕೋಸ್ಕರ ಯಾರು ಪ್ರಾರ್ಥನೆ ಮಾಡಲಿ?
ಯಾರು ಪ್ರಾರ್ಥನೆ ಮಾಡಲಿ? ಪರಲೋಕ ದೇವರನ್ನ ಆರಾಧಿಸುವಂತ ಯಹೂದ್ಯರು ಪ್ರಾರ್ಥನೆ ಮಾಡಲಿ ಅನ್ನೋದನ್ನ ಕರ್ತನ ಆತನ ಬಾಯಿಯ ಮುಖಾಂತರ ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ. ಆ ರಾಜನಿಗೂ ಗೊತ್ತು, ನನಗೂ ನನ್ನ ಪುತ್ರರಿಗೂ ಪ್ರಾರ್ಥನೆ ಅಗತ್ಯವಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಸುತ್ತಲಿರುವಂತಹ ಅನೇಕ ರಾಜಕೀಯ ವ್ಯಕ್ತಿಗಳನ್ನು ನಾವು ನೋಡ್ತೇವೆ, ವಿರೋಧಿಸುವ ವ್ಯಕ್ತಿಗಳನ್ನು ನೋಡ್ತೀವಲ್ಲ, ಮುಂದೊಂದು ದಿವಸ ಬರುತ್ತೆ, ಹಲ್ಲೆಲೂಯಾ, ನನಗೋಸ್ಕರವು ನನ್ನ ಮಕ್ಕಳಿಗೋಸ್ಕರವು ಈ ಒಂದು ಪ್ರಾರ್ಥನೆಯಲ್ಲಿ ಸೇರಿವರು ಪ್ರಾರ್ಥನೆ ಮಾಡ್ರಿ ಎಂದು ಹೇಳುವಂತ ದಿನ ಅದು ಬಹಳ ದೂರ ಇಲ್ಲ, ಅದು ಬಂದೇ ಬರ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನದನ್ನ ಮಾಡುವಾತನಾಗಿದ್ದಾನೆ. ಈ ರಾಜನ ಬಾಯಲ್ಲಿ ಬಂದಂತ ಮಾತು ನಾವು ಈ ದಿನಮಾನದಲ್ಲಿ ಅನೇಕ ರಾಜರುಗಳ ಅರಸುಗಳ ಬಾಯಲ್ಲಿ ನಾವು ಕೇಳ್ತೇವೆ. ಈ ನನ್ನ ಆಜ್ಞೆಯನ್ನು ಯಾವನಾದರೂ ಬದಲಾಯಿಸೋದಾದರೆ ಅವನ ಮನೆಯಿಂದಲೇ ಒಂದು ತೊಲೆಯನ್ನು ತೆಗೆದು, ತೊಲೆ ಅಂದ್ರೆ ಏನು? ನಮ್ಮ ಕಡೆ ಪಕ್ಕಾಸ್ ಅಂತ ಹೇಳ್ತಾರೆ. ಇದು ಏನಂತಾರೆ ಅದಕ್ಕೆ? ಮೇನ್ ಒಂದು ಬೀಮ್ ಇರುತ್ತಲ್ಲ, ಮೊದಲು ದೊಡ್ಡದೊಂದು ಇಷ್ಟು ದಪ್ಪ ಅದನ್ನ ಅಡ್ಡಕ್ಕೆ ಹಾಕ್ತಾರೆ. ಈಗ ಅದನ್ನ ಕಾಂಕ್ರೀಟ್ ನಲ್ಲಿ ಮಾಡ್ತಾರೆ. ಮೊದಲು ಕಾಂಕ್ರೀಟ್ ನಲ್ಲಿ ಮಾಡ್ತಾ ಇರ್ಲಿಲ್ಲ. ಮೊದಲು ಈ ಹಲಸಿನ ಮರದ ಇದ್ರಲ್ಲಿ ಮಾಡ್ತಾ ಇದ್ರು, ಇಲ್ಲ ಅಂತಂದ್ರೆ ಬೇವಿನ ಮರದಲ್ಲಿ ಮಾಡ್ತಾ ಇದ್ರು, ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ತೆಂಗಿದು ಇದರಿಂದ ದೊಡ್ಡ ಒಂದೇ ಇದನ್ನ ತೆಗೆದುಕೊಂಡು ಅದರ ಮಧ್ಯದಲ್ಲಿ ಇಟ್ಟು ಅದ್ರ ಮೇಲೆ ನಿಂತಿರುತ್ತೆ ಎಲ್ಲ ಮನೆಯೆಲ್ಲ, ಅದನ್ನ ತೆಗೆದು ಅದನ್ನು ಶೂಲವನ್ನಾಗಿ ಮಾಡಿ ಅದಕ್ಕೆ ಅವನನ್ನು ಎತ್ತಬೇಕೆಂತಲೂ ಆ ಮನೆಯನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂದು ಯಾರು ಹೇಳ್ತಾ ಇದ್ದಾನೆ? ರಾಜ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವನಿಗೆ ದೇವರ ಬಗ್ಗೆ ಹೆಚ್ಚಿನದು ಗೊತ್ತಿದೆಯಾ? ಹೆಚ್ಚು ಗೊತ್ತಿಲ್ಲ, ಖಾಲಿ ಮೇಲೆ ಇರುವಂತ ವಿಚಾರಗಳು ಮಾತ್ರ ಇದೆ. ಆದ್ರೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ಅವನ ವಿರುದ್ಧವಾಗಿ ಹೋಗೋದಾದ್ರೆ, ಅವರ ಕೆಲಸಗಳಿಗೆ ನಿಮ್ಮ ದ್ವೇಷವನ್ನ ತೋರಿಸೋದಾದ್ರೆ, ನಿಮ್ಮ ರಿವೆಂಜ್ ಅನ್ನು ತೋರಿಸಿದ್ರೆ, ಹಾಗೆಯನ್ನ ತೋರಿಸೋದಾದ್ರೆ, ನಾನು ಹೇಳ್ತಾ ಇದ್ದೇನೆ, ದೇವರ ಆತ್ಮನು ಆತನ ಪ್ರೇರಣೆ ಆತನ ಬಾಯಲ್ಲಿ ನುಡಿಯುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ, ಅವರನ್ನ ಏನ್ ಮಾಡ್ತಾ ಇದ್ದೇನೆ? ತಿಪ್ಪೆಯನ್ನಾಗಿ, ಅವರ ಮನೆಯನ್ನು ತಿಪ್ಪೆಯನ್ನಾಗಿಯೂ ಅವರನ್ನು ಶೂಲದಿಂದ, ಆ ಒಂದು ದೊಡ್ಡ ತೊಲೆಯ ಶೂಲದಿಂದ ಎತ್ತಲ್ಪಟ್ಟವರಾಗಿ ಅವರ ಮನೆಯನ್ನು ನಾನು ತಿಪ್ಪೆ ಮಾಡ್ತೀನಿ ಅಂತ ಅನ್ಕೊಂಡು ಅನ್ಯ ದೇಶದ ರಾಜನು ತೀರ್ಪನ್ನ ಹೇಳ್ತಾ ಇದ್ದಾನೆ. ಯಾರ ಪಕ್ಷದಲ್ಲಿ? ದೇವ ಜನರ ಪಕ್ಷದಲ್ಲಿ. ಹಲ್ಲೆಲೂಯಾ. ದೇವ ಜನರ ಪಕ್ಷದಲ್ಲಿ ಇವತ್ತಿನ ದಿವಸ ನಿರೀಕ್ಷೆ ಮಾಡೋದ್ರೆ, ನಮ್ಮ ವಿರೋಧಿಯಾಗಿ ನಿಂತಿರುವ ಆ ಬಾಯಿಗಳು ಬೇರೆ, ನಮ್ಮ ಪರವಾಗಿ ನಿಲ್ಲುವಂತ ಸಮಯ ಬಂದೆ. ನಿಮಗೆ ನಂಬಿಕೆ ಇದೆಯಾ? ಕರ್ತನು ಆ ಬಾಯಿಗಳನ್ನ ತಿರುಗಿಸುತ್ತಾನೆ. ಆ ಬಾಯಿಗಳಲ್ಲಿ ನಮ್ಮ ಪರವಾಗಿ ನಿಲ್ಲುವಂತೆ ನ್ಯಾಯವನ್ನ ಮಾತಾಡ್ತಾರೆ ಎನ್ನುವ ನಂಬಿಕೆ ನಮ್ಮಲ್ಲಿರುವುದಾದರೆ, ನಮ್ಮ ಮುಂದೆ ಬರುವಂತಹ ಸಿಟ್ನ, ಈ ಸಾಕನ ಮುಂದೆ ಬಂದಿರುವಂತಹ ಆ ಸಿಟ್ನ, ಆ ವ್ಯಕ್ತಿಗಳೆಲ್ಲವೂ ಕೂಡ ನಮ್ಮಿಂದ ದೂರ ಹೋಗುವಂತ ದಿನಗಳು ಹತ್ತಿರವಾಗಿದೆ. ಹಲ್ಲೆಲೂಯಾ. ಮತ್ತು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೋಸ್ಕರ ಆ ಸ್ಥಳವನ್ನು ಆರಿಸಿಕೊಂಡ ದೇವರು ಆ ಆಜ್ಞೆಯನ್ನು ಬದಲಿಸುವುದಕ್ಕೂ ಯೆರೂಸಲೇಮಿನ ದೇವಾಲಯವನ್ನು ನಾಶ ಮಾಡುವುದಕ್ಕೂ ಕೈ ಎತ್ತುವ ಪ್ರತಿಯೊಬ್ಬ ರಾಜನನ್ನು, ಪ್ರತಿಯೊಂದು ಜನಾಂಗವನ್ನು ಏನಾಕಲೆ ಕೆಡವಿ ಹಾಕಲಿ. ಇವತ್ತು ನಾನು ಆರ್ಡರ್ ಕೊಡ್ತಾ ಇದ್ದೀನಿ. ಈ ಆರ್ಡರ್ನ ಒಂದು ವೇಳೆ ಮುಂದೆ ಬರುವಂತ ರಾಜನು ಕ್ಯಾನ್ಸಲ್ ಮಾಡಿದ್ರೆ, ಮುಂದೆ ಬರುವಂತ ಗವರ್ಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಏನಂತ ಆಗಬೇಕಂತೆ? ಆ ಬರುವಂತ ಆ ಗವರ್ಮೆಂಟ್ ಮೇಲೆ, ಆ ರಾಜನ ಮೇಲೆ ಏನಂತದೆ? ಆ ಜನಾಂಗವನ್ನೇ, ಆ ಒಂದು ಗವರ್ಮೆಂಟ್ ಅನ್ನೇ ಏನ್ ಮಾಡ್ತದೆ? ಕೆಡವಿ ಹಾಕಲಿ. ಹಲ್ಲೆಲೂಯಾ. ದಾರ್ಯಾವೇಶನದ ನಾನು ಆಜ್ಞೆಯನ್ನು ಕೊಟ್ಟಿದ್ದೇನೆ, ಇದನ್ನು ಆಲಸ್ಯವಿಲ್ಲದೆ ಕೈಗೊಳ್ಳಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಈ ವಾಕ್ಯದ ಮುಖಾಂತರ ನಮ್ಮ ಶತ್ರುವಿಗೆ ಕರ್ತನು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ನನ್ನ ಮಕ್ಕಳನ್ನ ನೀನು ಮುಟ್ಟಬೇಡ. ಹಲ್ಲೆಲೂಯಾ. ನನ್ನ ಮಕ್ಕಳ ಮೇಲೆ ದ್ವೇಷವನ್ನ ಸಾಧಿಸಬೇಡ. ನನ್ನ ಮಕ್ಕಳ ಮೇಲೆ ರಿವೆಂಜ್ ಅನ್ನ ಸಾಧಿಸಬೇಡ. ನನ್ನ ಮಕ್ಕಳ ಮೇಲೆ ಯಾವುದೇ ರೀತಿಯಲ್ಲಿ ಹಗೆತನವನ್ನ ಮಾಡಬೇಡ. ಯಾಕೆಂದ್ರೆ ಅವರು ಪರಲೋಕದ ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ಆತನ ಮಕ್ಕಳಾಗಿ, ಆತನ ಸ್ವಾಸ್ಥ್ಯವನ್ನ, ಆತನ ರಾಯಭಾರಗಳಾಗಿ ನಾವು ನಿಲ್ಲೋದಾದ್ರೆ, ಕರ್ತನು ನಮ್ಮನ್ನ ಕಾಯುವಾತನಾಗಿದ್ದಾನೆ. ಕರ್ತನು ನಮ್ಮನ್ನ ಬಲಪಡಿಸುವಾತನೇ. ಕರ್ತನಿಗೆ ಅಸಾಧ್ಯವಾದದ್ದು ಇಲ್ಲ. ಕರ್ತನಿಗೆ ಅಸಾಧ್ಯವಾದದ್ದು ಇಲ್ಲ. ನಂಬಿಕೆ ಇದೆಯಾ? ಕರ್ತನಿಗೆ ಅಸಾಧ್ಯವಾದ ಬಾಯಲ್ಲಿ ಹೇಳ, ಕರ್ತನಿಗೆ ಅಸಾಧ್ಯವಾದದ್ದು ಇಲ್ಲ. ಕರ್ತನಿಗೆ ಅಸಾಧ್ಯವಾದದ್ದು ಇಲ್ಲ. ಕರ್ತನು ನಾವು ನಂಬಿದ ರೀತಿಯಲ್ಲಿ ಅದ್ಭುತವನ್ನ ಮಾಡುತ್ತಾನೆ. ಅಸಾಧ್ಯವಾದ ಸಂಗತಿಗಳ ಸಿಟ್ನ ಎನ್ನುವಂತಹ ವ್ಯಕ್ತಿಗಳು, ಎಸೆಕ್ ಎನ್ನುವಂತ ವ್ಯಕ್ತಿಗಳು ನಮ್ಮ ಮುಂದೆ ಬಂದರೂ ಕೂಡ ಕರ್ತನು ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ಮೊದಲು ಎಸೆಕ್ ಜನರು ಬಂದ್ರು, ಎಸೆಕ್ ಅನ್ನ ಇಟ್ಕೊಂಡು ಬಂದ್ರು. ಏನಂತ? ಜಗಳನ್ನ ಇಟ್ಕೊಂಡು ಬಂದ್ರು. ಜಗಳ ಎಲ್ಲಿ ತಿರುಗ್ತು? ಈಗ ದ್ವೇಷಕ್ಕೆ ತಿರುಗಿದೆ. ಈ ಜಗಳ ಮಾಡುವವರು ಮತ್ತು ದ್ವೇಷ ಮಾಡುವವರು ಬಂದರೂ ಕೂಡ ಕರ್ತನು
ನಮಗೆ ಮುಂದೆ ನಡೆಸುವ ಇದನ್ನ ಮುಂದೆ ನಡೆಸುವ ವಿಚಾರವನ್ನ ನಾವು ನಾಳೆ ಧ್ಯಾನ ಮಾಡೋಣ. ಯಾಕಂದ್ರೆ ಸಮಯದ ಪರಿಮಿತಿ ಇರೋದ್ರಿಂದ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ವಿಶೇಷವಾದ ನಂಬಿಕೆ ನಿಮ್ಮ ಒಳಗಡೆ ಪ್ರವೇಶ ನಾನು ನಂಬುತ್ತೇನೆ ಪ್ರಿಯರೇ. ಹಲ್ಲೆಲೂಯಾ. ಈಸಾಕನಲ್ಲಿದ್ದಂತ ಆ ನಂಬಿಕೆ, ಸ್ಥಿರತೆ, ಈಸಾಕನಿಗೆ ಆ ಕಾನ್ಫಿಡೆನ್ಸ್ ಇತ್ತು. ನಾನು ಒಳ್ಳೆ ಕಾರ್ಯನ ಮಾಡ್ತಾ ಇದ್ದೀನಿ, ನಾನು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಯಾರ ಬಾವಿಯನ್ನ ನಾನು ಬಗೆದು ಆ ಬಾವಿಯನ್ನು ನನ್ನದು ನಾನು ಹೇಳ್ತಾ ಇಲ್ಲ, ನನ್ನ ಕೆಲಸ ನನ್ನ ಶ್ರಮದಿಂದ ನನ್ನ ಒಂದು ಕಷ್ಟದಿಂದ ನಾನು ಅನೇಕ ವಿಚಾರಗಳನ್ನು ಮಾಡ್ತಾ ಇದ್ದೇನೆ, ನನಗೆ ಅದರ ಫಲವನ್ನು ಹೊಂದುತ್ತೇನೆ ಎನ್ನುವಂತ ನಂಬಿಕೆ ಈಸಾಕನಲ್ಲಿತ್ತು. ಇವತ್ತಿನ ಈಸಾಕನಲ್ಲಿ ಇದ್ದಂತ ನಂಬಿಕೆ ನಿಮ್ಮಲ್ಲಿ ಇದೆಯೋ ಪ್ರಿಯರೇ? ಹಲ್ಲೆಲೂಯಾ. ನಿಮ್ಮಲ್ಲಿರುವುದಾದ್ರೆ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಪರಿಶುದ್ಧನಾದ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ರಾಜ ನಿನ್ನ ಮಕ್ಕಳು ನಿನ್ನ ಕರಗಳಿಗೆ ನನ್ನನ್ನು ಒಳಗೊಂಡು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾವೆ ಕರ್ತನೆ. ನೀನು ತಾನೇ ಚಲಿಸು ಸ್ವಾಮಿ. ಹೌದು ಸ್ವಾಮಿ. ಕರ್ತನೆ ಈ ಎಸೆಕ್ ಎನ್ನುವಂತ ಕರ್ತನೆ ಸ್ವಭಾವವುಳ್ಳಂತಹ ವ್ಯಕ್ತಿಗಳು, ಸಿಟ್ನಾ ಎನ್ನುವಂತ ಕರ್ತನೆ ಸ್ವಭಾವವುಳ್ಳಂತ ಕರ್ತನೆ ವ್ಯಕ್ತಿಗಳು, ಜಗಳ ದ್ವೇಷವನ್ನು ನಮ್ಮ ಮುಂದೆ ತಂದಾಕುವಂತ ವ್ಯಕ್ತಿಗಳು ಬರುವಾಗ ಕರ್ತನೆ ರಾಜ ಆ ಜಗಳವನ್ನ ದ್ವೇಷವನ್ನ ಕರ್ತನೆ ನಿನ್ನ ವಾಕ್ಯದ ಅನುಗುಣವಾಗಿ ನಾವು ಜಯಿಸುವಾಗ ನಮಗೆ ಸಹಾಯದಸ್ತವನ್ನ ಚಾಚುವೆ ಸಪ ಕರ್ತನೆ ರಾಜ. ಪರಿಶುದ್ಧನಾದ ದೇವರೇ, ಕಾನೂನನ್ನು ಉಪಯೋಗಿಸಿಕೊಂಡು ಕರ್ತನೆ ಎಸ್ರನ ಕಾಲದಲ್ಲಿ ಆದಾಯವನ್ನು ನಿಲ್ಲಿಸುವುದಕ್ಕೆ ಕರ್ತನೆ ರಾಜ ಲಾ ಪಾಯಿಂಟ್ ಅನ್ನು ಹಾಕಿದ್ರೆ, ಆದ್ರೆ ಕರ್ತನೆ ರಾಜ ಅವರ ಪಾಯಿಂಟ್ ಅವರಿಗೆ ಕರ್ತನೆ ವಿರುದ್ಧವಾಗಿ ನಿಲ್ಲುವ ಹಾಗೆ ಕರ್ತನೆ ಪರಿಶುದ್ಧನಾದ ದೇವರೇ ನೀನು ರಾಜನ ಮುಖಾಂತರವೇ ಕರ್ತನೆ ಅದು ಕರ್ತನೆ ಮತ್ತೆ ಆಲಯ ಕಟ್ಟುವುದಕ್ಕೆ ಪುನರಾರಂಭ ಆಗುವ ಹಾಗೆ ಕರ್ತನೆ ನೀನು ಕೃಪೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೊಸ ಒಡಂಬಡಿಕೆಯಲ್ಲಿ ಕರ್ತನೆ ರಾಜ ಕಲ್ಲು ಮಣ್ಣುಗಳಿಂದ ಕಲ್ಲು ಸಿಮೆಂಟ್ ಇಂದ ಕಟ್ಟಿದಂತ ಆಲಯವನ್ನು ನಾವು ನೋಡ್ತಾ ಇಲ್ಲ, ನಾವೇ ನಿನ್ನ ಆಲಯವಾಗಿದ್ದೇವೆ ಕರ್ತನೆ ರಾಜ. ನಿನ್ನ ಆಲಯ ಕಟ್ಟಲ್ಪಡಲಿ ಸ್ವಾಮಿ. ನಿನ್ನ ಆಲಯ ಕಟ್ಟಲ್ಪಡುವುದಕ್ಕೆ ಕರ್ತನೆ ಅಡ್ಡಿಪಡಿಸುವಂತ ಎಲ್ಲ ಬಲಹೀನತೆ ಆತ್ಮಗಳು, ಎಲ್ಲ ಸೈತಾನನ ಕಾರ್ಯಗಳು, ಎಲ್ಲ ಕರ್ತನೆ ನಮ್ಮ ಸ್ವಾಮಿ ಇರುವಂತ ಸ್ವಭಾವಗಳು, ನಡವಳಿಕೆಗಳು, ಕರ್ತನೆ ಮನಸ್ಸಿನ ಆಲೋಚನೆಗಳು, ಎಲ್ಲ ದುಷ್ಟ ಸ್ವಭಾವಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡು ಸ್ವಾಮಿ. ಕರ್ತನೆ ನಿನ್ನ ಆಲಯ ನಾವಾಗುವುದಕ್ಕಾಗಿ ಸ್ತೋತ್ರ. ನಿನ್ನ ಆಲಯವಾಗಿ ನಾವು ಮಾರ್ಪಡುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ಹೊತ್ತು ನಡೆಯುವಂತ ಕರ್ತನೆ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸು. ಯಾವಾಗ ನಾವು ನಿನ್ನನ್ನು ಹೊತ್ತು ನಡೆಯುತ್ತೇವೋ ನಮ್ಮ ಮುಂದೆ ಇರುವಂತ ಎಲ್ಲ ಕೆಲಸ ಕಾರ್ಯಗಳನ್ನ ನೀನು ಎತ್ತಿಕೊಂಡು ನಡೆಸುವವನಾಗಿದೆ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ.